ಮೂಲದ ವಕೀಲ ಮೋಹಿತ್ ಅವರನ್ನು ಸಂಪರ್ಕ ಮಾಡ್ತಾರೆ. ಮೋಹಿತ್ ಹೇಳ್ತಾರೆ ನಾನು ಅದನ್ನು ಮಾಡ್ತೇನೆ. ಯಾಕಂದರೆ ಇದು ಇಶ್ಯೂ ಆದ ಪ್ರಕರಣ. ಈ ಪ್ರಕರಣದಲ್ಲಿ ಆರೋಪಿ ಪರವಾಗಿ ಒಬ್ಬ ವಕೀಲ ನಿಂತುಕೊಂಡು ಆತನನ್ನು ಪ್ರೊಟೆಕ್ಟ್ ಮಾಡಿದಂತ ಹೇಳಿದ್ರೆ ವೃತ್ತಿ ಬದುಕಿನಲ್ಲಿ ಆ ವಕೀಲನಿಗೆ ಒಂದು ಬರೀ ದೊಡ್ಡ ಟರ್ನಿಂಗ್ ಪಾಯಿಂಟು. ಇದು ಆಲೋಚನೆ ಮಾಡಿ ಮೋಹಿತ್ ಅವರು ಆ ಕೇಸನ್ನು ತಗೊಂಡ್ರು. ಬಟ್ ಮೋಹಿತ್ ಅವರು ನಾವು ಕರೆದ್ರೂ ಬರೋದಿಲ್ಲ ಮಾಧ್ಯಮಗಳಿಗೆ. ಈಗ ಅವ್ರು ಹೇಳ್ತಾರೆ ನಾನು ಅದರಿಂದ ಡಿಸ್ಟೆಂಟ್ ಮೇಂಟೈನ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಮೋಹಿತ್ ಅವರ ನಿಯಂತ್ರಣದಿಂದ ಈ ಗ್ರೂಪು ತಪ್ಪಿ ಹೋಗಿದೆ. ಓಕೆ. ಮೋಹಿತ್ ಅವರ ನಿಯಂತ್ರಣದಿಂದ ಈ ಗ್ರೂಪು ತಪ್ಪಿ ಹೋಗಿದೆ. ಮೋಹಿತ್ ಅವರು ಎಂಟರ್ ಆಗುವಷ್ಟೊತ್ತಿಗೆ ಮಟ್ಟಣ್ಣನವರವರು ಕೂಡ ಇಲ್ಲ, ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ಲ. ಮೋಹಿತ್ ಅವರು ಎಂಗೇಜ್ ಮಾಡಿದರು. ಮೋಹಿತ್ ಅವರು ಬೇಲ್ ಅಪ್ಲಿಕೇಶನ್ ಹಾಕಿದರು. ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು CBI ಕೋರ್ಟಲ್ಲಿ. ಅಪೀಲ್ ಹೋದರು, ರಿಜೆಕ್ಟ್ ಆಯಿತು. ಎರಡನೇ ಸಾರಿ ಪುನಃ ಬೇಲ್ ಅಪ್ಲಿಕೇಶನ್ ಹಾಕಿದರು, ಅದು ಸಹ ರಿಜೆಕ್ಟ್ ಆಯಿತು. ಪುನಃ ಹೈಕೋರ್ಟಿಗೆ ಹೋದರು, ಬೇರೆ ಬೇರೆ ಕಾರಣ ಕೊಟ್ಟು ಬೇಲ್ ಅಪ್ಲಿಕೇಶನ್ ಹಾಕೋದು. ಆಗ ಹೈಕೋರ್ಟ್ ಹೇಳಿತು ಆರಂಭದ 16 ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಅದರ ನಂತರ ಬೇಲ್ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದರು.